ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರೇ, ಒಬ್ಬ ಮಹಿಳೆ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ. ಅವಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಬಂದು ನಿಮ್ಮ ಜೀವನಕ್ಕೆ ಕಷ್ಟಕ್ಕೆ ದೂರವಾಗ್ತಾಳೋ ಅಥವಾ ಕಷ್ಟವನ್ನು ಕೊಡಲು ಬರುತ್ತಿದ್ದಾಳೋ. ಒಬ್ಬ ಮಹಿಳೆ ನಿಮ್ಮನ್ನು ಏಕೆ ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ, ಆ ಮಹಿಳೆ ಯಾರೆಂದು ತಿಳಿದರೆ ನೀವು ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಮೇಷ ರಾಶಿಯವರು ಎಷ್ಟೇ ಕೆಲಸವಿದ್ದರೂ ಕೂಡ ಎಲ್ಲ ಕೆಲಸಗಳನ್ನು 10 ನಿಮಿಷ ಬದಿಗಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಆ ಮಹಿಳೆ ಯಾರು, ಆ ಮಹಿಳೆ ನಿಮಗೆ ಒಳ್ಳೆಯದು ತರುತ್ತಾರಾ ಅಥವಾ ನಿಮಗೆ ಯಾವುದೇ ಸಮಸ್ಯೆಗಳನ್ನು ಉಂಟು ಮಾಡುತ್ತಾರಾ ಎಂದು ತಿಳಿದುಕೊಳ್ಳಲು ಬಯಸಿದರೆ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಮೇಷ ರಾಶಿಯಲ್ಲಿರ್ತಕ್ಕಂತಹ ಜನರು ತುಂಬ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುವಂತಹ ಜನರಾಗಿರ್ತಾರೆ. ಈ ಸಮಯ ನೀವು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾದ ಅವಕಾಶಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಸಂಪೂರ್ಣವಾಗಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದರೆ ನಿಮಗೆ ಹೆಚ್ಚಿನ ಭಗವಂತನ ಆಶೀರ್ವಾದ ಕೂಡ ದೊರೀತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಈ ಸಂಪೂರ್ಣವಾಗಿ ಮೇಷ ರಾಶಿಯವರ ಜೀವನದಲ್ಲಿ ಬರುವಂತಹ ಆ ಮಹಿಳೆ ಈ ರಾಶಿ ಚಕ್ರ ಚಿಹ್ನೆಯ ಜನರ ವೈಯಕ್ತಿಕವಾಗಿರುವಂತಹ ಜೀವನ ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ಅವರು ಕೂಡ ಒಳ್ಳೆಯ ಅವಕಾಶವನ್ನು ಬರಮಾಡಿಕೊಳ್ತಾರೆ. ಒಟ್ಟಾರೆ ಅವರ ವ್ಯಕ್ತಿತ್ವ ಅದ್ಭುತವಾಗಿರುತ್ತೆ. ಮೇಷ ರಾಶಿಯಲ್ಲಿರ್ತಕ್ಕಂತಹ ಜನರು ತುಂಬ ಮನಸ್ಸಿನ ಒಳಗೆ ವಿಶೇಷವಾಗಿ ಒಂದು ಶಕ್ತಿಯನ್ನು ರಹಸ್ಯವನ್ನು ತುಂಬಿಟ್ಟುಕೊಂಡಿರುವಂಥವರು. ಅವರು ಬಹಳ ಅಲಂಕಾರ ಪ್ರಿಯರು. ಅವರು ಪುರುಷರಾಗಿರಬಹುದು ಅಥವಾ ಮಹಿಳೆ ಆಗಿರಬಹುದು. ಉತ್ತಮವಾಗಿ ಅಂದರೆ ಅಲಂಕಾರ ಮಾಡ್ಕೊಳ್ಳೋದು ಅಂದರೆ ಹೆಚ್ಚಿನ ಪ್ರೀತಿಯ ಸಮಯವನ್ನು ಅದರಲ್ಲಿ ಕಳೀತಾರೆ. ಸುಂದರವಾಗಿರಬೇಕು ಎನ್ನುವಂತಹ ಭಾವನೆಯನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲದೆ ಅಲಂಕರಿಸಿಕೊಂಡು ಸುಂದರವಾಗಿ ಕಾಣೋಕ್ಕೆ ಇಷ್ಟಪಡ್ತಾರೆ. ಒಂದು ಪದದಲ್ಲಿ ಹೇಳಬೇಕು ಅಂದರೆ ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ಕಾಲ ಕಳೆಯುತ್ತಾರೆ. ಯಾವ ರೀತಿ ಉಡುಗೆ ಒಳ್ಳೆಯದು, ಯಾವ ರೀತಿ ಕೇಶ ವಿನ್ಯಾಸ ಮಾಡಿಕೊಳ್ಬೇಕು, ಯಾವ ರೀತಿ ಇದ್ದರೆ ನನಗೆ ತುಂಬ ಖುಷಿ ಕೊಡುತ್ತೆ ಮತ್ತು ಜನರು ಹೆಚ್ಚು ಆಕರ್ಷಿತರಾಗ್ತಾರೆ ಎಂಬ ಹಲವಾರು ವಿಷಯಗಳ ಬಗ್ಗೆ ಹೆಚ್ಚು ಚಿಂತನೆಯನ್ನ ಮಾಡ್ತಾರೆ. ಒಟ್ಟಾರೆ ಮೇಷ ರಾಶಿಯವರಿಗೆ ಇನ್ನು ಮುಂದೆ ಆಸಕ್ತಿದಾಯಕವಾಗಿರುವಂತಹ ವಿಷಯಗಳು ನಡೀತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಸಕ್ರಿಯವಾಗಿ ನಿಮ್ಮನ್ನು ನೀವು ಕಂಡುಕೊಳ್ಳಬಹುದು. ಉತ್ತಮವಾದ ಸುಗಂಧ ದ್ರವ್ಯಗಳನ್ನು ಬಳಸುತ್ತೀರಾ. ಆದ್ದರಿಂದಲೇ ಹೆಚ್ಚು ನಿಮ್ಮ ಜೀವನದಲ್ಲಿ ಮಧ್ಯ ವಯಸ್ಸಿನಿಂದ ಶಕ್ತಿ ಮತ್ತು ಸಾಮರ್ಥ್ಯ, ಜೀವನದ ಮೇಲೆ ಪ್ರೀತಿ ಮತ್ತು ಬೇರೆಯವರಿಗೆ ನಿಮ್ಮ ಮೇಲೆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಲವಾರು ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಇದಾಗಿರುತ್ತದೆ. ನಿಮ್ಮ ದೃಢ ನಿಶ್ಚಯ, ಉತ್ತಮವಾದ ಕಾರ್ಯನಿರ್ವಹಣೆ, ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರೋದ್ರಿಂದ ನೀವು ಬಯಸಿದ್ದನ್ನು ಸಾಧಿಸುವವರೆಗೂ ಕೂಡ ನಿದ್ರೆ ಮಾಡೋದಿಲ್ಲ. ಉತ್ತಮವಾದ ಮನಸ್ಥಿತಿಯನ್ನು ಹೊಂದಿರ್ತೀರಾ. ನೀವು ಬಯಸಿದ್ದನ್ನು ಸಾಧಿಸುವವರೆಗೂ ತಾಳ್ಮೆಯಿಂದ ಮತ್ತು ಪರಿಶ್ರಮದಿಂದ ಕಾಯುತ್ತೀರಾ. ಅವರು ಯಾವುದೇ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಮಧ್ಯ ವಯಸ್ಸಿನಿಂದ ಅವರ ಜೀವನ ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ಮೇಷ ರಾಶಿಯವರು ಬಯಸಿದ ಜೀವನವನ್ನು ಅನುಭವಿಸುತ್ತಾರೆ. ಅವರು ಬದುಕಲು ಬಯಸುವ ರೀತಿಯಲ್ಲಿ ಬದುಕುತ್ತಾರೆ. ಉನ್ನತ ಮಟ್ಟದ ಹುದ್ದೆಗಳನ್ನು ಪಡೆಯುವ ಅವಕಾಶ ಇದೆ. ಅವರು ಸಾಕಷ್ಟು ಹಣವನ್ನು ಗಳಿಸುತ್ತಾರೆ, ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಸ್ವಂತ ಮನೆಯನ್ನು ನಿರ್ಮಿಸುವ ಕನಸು ಈಗ ನನಸಾಗುತ್ತೆ. ಯಾವುದೇ ವಹಿಸಿದಂತಹ ಜವಾಬ್ದಾರಿಯನ್ನು ಚೆನ್ನಾಗಿ ಪೂರೈಸುವಂತಹ ಜಾಣ್ಮೆ ಇರೋದ್ರಿಂದ ಎಲ್ಲರಿಂದ ಕೂಡ ಬೆಂಬಲಿಸಲ್ಪಡುತ್ತಾರೆ. ಉತ್ತಮ ಸೌಕರ್ಯ, ಉತ್ತಮವಾದ ಕೌಶಲ್ಯದೊಂದಿಗೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವಂತಹ ಇವರ ಸಾಮರ್ಥ್ಯ ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ಶಿಸ್ತಿನಿಂದ ಜೀವನವನ್ನು ನಡೆಸುವಂತಹ ಮೇಷ ರಾಶಿಯವರಿಗೆ ತಿಳಿದೋ ತಿಳಿಯದೆ ಒಬ್ಬ ಮಹಿಳೆ ನಿಮ್ಮನ್ನು ದೂರದಿಂದ ಗಮನಿಸ್ತಾ ಇದ್ದಾಳೆ. ಖಂಡಿತವಾಗಿ ಇದು ನಿಮಗೆ ಆಶ್ಚರ್ಯವನ್ನು ತರುವಂತಹ ವಿಶೇಷವಾದ ಒಂದು ಸೂಚನೆ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಐಷಾರಾಮಿ ವಸ್ತುಗಳನ್ನು ಕೊಂಡುಕೊಳ್ಳೋದು ಮತ್ತು ಸೌಂದರ್ಯಕ್ಕಾಗಿ ಹಣವನ್ನು ಖರ್ಚು ಮಾಡೋದು ಅಂದರೆ ತುಂಬ ಇಷ್ಟಪಡ್ತೀರಾ. ಅದೇ ರೀತಿ ಮೇಷ ರಾಶಿಯಲ್ಲಿ ಇರ್ತಕ್ಕಂತಹ ಪುರುಷರು ಮದುವೆ ಆದ ನಂತರ ಅವರ ಹೆಂಡತಿಯನ್ನ, ಮಕ್ಕಳನ್ನ ವಿಶೇಷವಾಗಿ ಜೋಪಾನದಿಂದ ಬೆಂಬಲಿಸ್ತಾರೆ. ನಮ್ರತೆಯಿಂದ, ಸೌಮ್ಯತೆಯಿಂದ ನೋಡ್ಕೊಳ್ತಾರೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೇಷ ರಾಶಿಯವರು ಬಹಳಷ್ಟು ತಾಳ್ಮೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತಮ್ಮ ಸ್ವಂತ ಜನರು ಮತ್ತು ಕುಟುಂಬ ಸದಸ್ಯರಿಗೋಸ್ಕರ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕ್ಕೂ ಯೋಚನೆ ಮಾಡೋದಿಲ್ಲ. ಮೇಷ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ತುಂಬ ತಾಳ್ಮೆಯಿಂದ ಇರ್ತಾರೆ. ಅವರು ಪ್ರೀತಿ ಪಾತ್ರರಿಗೋಸ್ಕರ ಪ್ರೀತಿಗಾಗಿದೆ ಯಾವುದೇ ಕಷ್ಟಗಳನ್ನು ಕೂಡ ಎದುರಿಸಿದರೂ ದೃಢವಾಗಿ ನಿಲ್ಲುವ ಮನಸ್ಥಿತಿ ಅವರಲ್ಲಿದೆ. ಸೌಂದರ್ಯವನ್ನು ಆರಾಧಿಸುವಂತಹ ಹೃದಯ, ಒಳ್ಳೆಯ ಮನಸ್ಸು ಅವರನ್ನು ಸಂಗಾತಿಗಾಗಿ ಆಕರ್ಷಣೆ ಮಾಡುತ್ತದೆ. ಉತ್ತಮ ಪ್ರೇಮಿಗಳಾಗಿ ಅವರು ತಮ್ಮ ಪ್ರೀತಿಯೊಂದಿಗೆ ಕಳೆಯುವಂತಹ ಪ್ರತಿಕ್ಷಣವನ್ನು ಗೌರವಿಸುತ್ತಾರೆ. ಅವರನ್ನು ಸಂತೋಷವಾಗಿಡಲು ಅವರಿಗೆ ಅಮೂಲ್ಯವಾದ ಉಡುಗೊರೆಯನ್ನು ನೀಡ್ತಾರೆ. ಅವರು ತಮ್ಮ ಪ್ರೀತಿಯ ಕಡೆಗೆ ದೃಢವಾದ ನಿರ್ಧಾರವನ್ನು ಹೊಂದಿರ್ತಾರೆ. ಬೇರೆಯವರ ಸುರಕ್ಷತೆಗೆ
ಆದ್ಯತೆಯನ್ನು ನೀಡ್ತಾರೆ. ಒಟ್ಟಾರೆಯಾಗಿ ಅವರು ಯಾವುದೇ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಲು ಸಿದ್ಧವಿರ್ತಾರೆ. ಆದರೂ ಕೂಡ ಅವರು ತಮ್ಮ ಸಂಗಾತಿಯನ್ನು ಪ್ರೀತಿಸುವಷ್ಟೇ ಎಲ್ಲ ರೀತಿಯ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ಮದುವೆಯಲ್ಲಿ ನೀವು ನೋಡಿದರೆ ಮೇಷ ರಾಶಿಯವರ ಮದುವೆಯ ನಂತರದ ಜೀವನ ತುಂಬ ಸಂತೋಷದಿಂದ ಅದ್ಭುತವಾಗಿರುತ್ತೆ. ಅವರು ತಮ್ಮ ಸಂಗಾತಿಯ ಬಗ್ಗೆ ಪ್ರೀತಿಯ ಮನೋಭಾವವನ್ನು ಹೊಂದಿರೋದ್ರಿಂದ ಅವರಿಗೆ ಉತ್ತಮವಾದ ವಾತ್ಸಲ್ಯವನ್ನು ತೋರಿಸ್ತಾರೆ ಮತ್ತು ಅವರ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾರೆ. ಅವರ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ಮೇಷರಾಶಿಯವರು ಯಾವುದೇ ಸಮಯದಲ್ಲೂ ಕೂಡ ಸಂಗಾತಿಯೊಂದಿಗೆ ಉತ್ತಮವಾದ ನಡವಳಿಕೆಯನ್ನು ಹೊಂದಿರೋದ್ರಿಂದ ಖಂಡಿತವಾಗಿ ಯಾವುದೇ ಮಹಿಳೆ ಅವರನ್ನು ನೋಡಿದರೆ ಆಕರ್ಷಿತರಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅವರ ಮನಸ್ಸು ಕೂಡ ಅದ್ಭುತವಾಗಿರೋದ್ರಿಂದ ಮುಖ್ಯವಾದ ವಿಷಯವೆಂದರೆ ಮೇಷರಾಶಿಯಲ್ಲಿರ್ತಕ್ಕಂತಹ ಪುರುಷರಲ್ಲಿ ಯಾವ ವ್ಯಕ್ತಿಗಳಿಗೆ ಮದುವೆ ಆಗಿಲ್ಲವೋ ಅಂಥವರಿಗೆ ಈ ಒಬ್ಬ ಮಹಿಳೆ ರಹಸ್ಯವಾಗಿ ಅವರನ್ನು ಪ್ರೀತಿ ಮಾಡ್ತಿದ್ದಾರೆ, ಅವರನ್ನು ದೂರದಿಂದನೇ ಗಮನಿಸ್ತಾ ಇರ್ತಾರೆ. ನಿಮ್ಮ ಆಗು ಹೋಗುಗಳು ಕಷ್ಟ ಸುಖಗಳಲ್ಲಿ ಅವರು ಭಾಗಿಯಾಗಿರ್ತಾರೆ. ದೇವರ ಮುಂದೆ ನಿಮಗಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಒಟ್ಟಾರೆ ಮೇಷರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸ ಕೂಡ ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವಕ್ಕೆ ಆಗಿರುತ್ತದೆ. ಅಷ್ಟೇ ಅಲ್ಲದೆ ನೀವು ಇಷ್ಟಪಡ್ತಿರುವಂತಹ ಯಾವುದೇ ಮಹಿಳೆ ಆಗಿರಲಿ ಪುರುಷ ಆಗಿರಲಿ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಅದ್ಭುತವಾದ ಸುಖ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮೇಷರಾಶಿಯವರು ಯಾರೇ ಆಗಿದ್ದರೂ ಕೂಡ ಅವರು ಒಳ್ಳೆಯವರಾಗೇ ಇರ್ತಾರೆ. ಅವರ ಒಳ್ಳೆಯ ನೋಟದಲ್ಲಿ ಪುರುಷರಾಗಿರಲಿ ಅವರು ಯಾವುದೇ ಒಬ್ಬ ಮಹಿಳೆ ಆಕರ್ಷಿತರಾಗ್ತಾರೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಇನ್ನು ಮೇಷರಾಶಿಯವರನ್ನ ಮಹಿಳೆ ಏಕೆ ಇಷ್ಟಪಡ್ತಿದ್ದಾಳೆ ಅಂದರೆ ಅವರು ಹೊಂದಿರುವಂತಹ ಉತ್ತಮವಾದ ನೋಟ, ಒಳ್ಳೆಯ ಕಣ್ಣುಗಳು ಮತ್ತು ಸುಂದರತೆಯಿಂದಿರುವಂತಹ ಸೌಂದರ್ಯ, ಎತ್ತರ ಮತ್ತು ವ್ಯಕ್ತಿತ್ವ ಎಲ್ಲವನ್ನ ಕೂಡ ಹೇಳಬಹುದು. ಅಲ್ಲದೆ ಈ ರಾಶಿಯವರು ಬಹಳಷ್ಟು ಬುದ್ಧಿವಂತರು, ಆಳವಾದ ಚಿಂತಕರಲ್ಲ. ಆದರೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಎಲ್ಲವನ್ನ ಪರಿಹರಿಸುವಂತಹ ಬುದ್ಧಿವಂತಿಕೆಯನ್ನು ಮಾತ್ರ ಹೊಂದಿರ್ತಾರೆ. ಈ ಸಮಯದಲ್ಲಿ ಅವರನ್ನು ನೋಡಿದ ತಕ್ಷಣ ಎಷ್ಟೋ ಜನ ಮಹಿಳೆಯರಿಗೆ ತುಂಬ ಆಕರ್ಷಿತರಾಗ್ತಾರೆ. ಯಾಕಂದರೆ ಪುರುಷರು ಅಂದರೆ ತುಂಬ ಬುದ್ಧಿವಂತರಾಗಿರಬೇಕು, ಅಷ್ಟೇ ಧೈರ್ಯವಂತರಾಗಿರಬೇಕು, ಆಕರ್ಷಿತರಾಗಿರಬೇಕು, ಮಹಿಳೆಯರ ಜೊತೆ ಮಾತನಾಡುವಾಗ ಒಳ್ಳೆಯ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು ಅಂತ ಎಲ್ಲರೂ ಬಯಸುತ್ತಾರೆ. ಅದೇ ರೀತಿ ಇವರನ್ನು ನೋಡಿದ ತಕ್ಷಣ ಅವರತ್ತ ಆಕರ್ಷಣೆಯಾಗುವಂತಹ ಮಹಿಳೆಯರಿಗೆ ವಿಶೇಷವಾಗಿ ಒಬ್ಬ ಮಹಿಳೆ ಮೇಷರಾಶಿಯ ಪುರುಷನನ್ನ ರಹಸ್ಯವಾಗಿ ಇಷ್ಟಪಡ್ತಿದ್ದಾಳೆ. ಏಕೆಂದರೆ ಈ ರಾಶಿ ಚಕ್ರ ಪುರುಷರು ತುಂಬಾ ಬುದ್ಧಿವಂತರು ಮತ್ತು ತುಂಬಾ ಸುಂದರವಾಗಿರ್ತಾರೆ. ಅವರ ಮಾತಿರಲಿ, ಕೆಲಸ ಇರಲಿ, ಧೈರ್ಯ ಆಗಿರಲಿ, ಯಾರನ್ನು ಕೂಡ ನೋಯಿಸದೇ ಇರುವಂತಹ ವಿಶೇಷವಾದ ಮನಸ್ಥಿತಿ ಇರುತ್ತದೆ. ಅವರ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಮನಸ್ಸು ಎಲ್ಲರಿಗೂ ಕೂಡ ಆದಷ್ಟು ಬೇಗ ಇಷ್ಟವಾಗುತ್ತೆ. ಹೀಗೆ ಎಲ್ಲವೂ ಕೂಡ ಆ ಮಹಿಳೆ ಗಮನಿಸ್ತಾ ಇರ್ತಾಳೆ ಮತ್ತು ಇಷ್ಟಪಡೋದಕ್ಕೆ ಕಾರಣ ಅಂತ ಹೇಳಬಹುದು. ಅವರು ನಿಮ್ಮಲ್ಲಿ ಇರ್ತಕ್ಕಂತಹ ಒಳ್ಳೆಯತನವನ್ನು ನೋಡಿದ್ದಾರೆ, ಕೆಟ್ಟತನವನ್ನು ಕೂಡ ನೋಡಿರ್ತಾರೆ. ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾರೆ ಮತ್ತು ನಿಮ್ಮ ಜೊತೆಯಾಗಿ ನಿಂತು ಬಾಳನ್ನ ಸಂಪೂರ್ಣವಾಗಿ ಪ್ರೀತಿಯಿಂದ ಸಾಗಿಸಲು ಇಷ್ಟಪಡ್ತಿದ್ದಾರೆ. ಒಟ್ಟಾರೆ ಅಪಾರ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಾರೆ ಎಂದು ಹೇಳಿದ್ರೆ ತಪ್ಪಾಗುವುದಿಲ್ಲ. ನಿಮ್ಮ ಪ್ರತಿಯೊಂದು ನಡೆ ನುಡಿಯನ್ನು ಗಮನಿಸ್ತಾಳೆ ಎಂದರ್ಥ. ಅವಳು ನಿಮ್ಮ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಿದ್ದಾಳೆ. ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಾಗಿರಬಹುದು, ಅಥವಾ ನಿಮಗೆ ಫೇಸ್ಬುಕ್ ಅಥವಾ ವಾಟ್ಸಪ್ ಫ್ರೆಂಡ್ ಆಗಿರಬಹುದು. ಕಾಲಕ್ಕೆ ನಿಮ್ಮ ಬಗ್ಗೆ ಕಂಡು ಹಿಡಿಯೋದು, ನಿಮ್ಮ ಜೊತೆ ಮಾತನಾಡೋದು, ನಿಮಗೆ ಕರೆ ಮಾಡೋದು, ನಿಮಗಾಗಿ ಕಾಯಬೇಕು ಎಂದು ಹೇಳೋದು, ಅವಳ ಪ್ರತಿಯೊಂದು ನಡೆ ನುಡಿ ಸಹ ನೀವು ವೀಕ್ಷಿಸಬಹುದು. ಏಕೆಂದರೆ ನೀವು ಮಾಡುವ ಎಲ್ಲವನ್ನ ಕೂಡ ಅವಳಿಗೆ ಇಷ್ಟವಾಗುತ್ತದೆ. ಅಂದರೆ ಪುರುಷರು ಹೇಗಿರಬೇಕು ಅಂತ ಅವಳು ಅಂದ್ಕೊಂಡಿರ್ತಾಳೋ ಅದೇ ರೀತಿ ನೀವು ಇರ್ತೀರಾ. ಪ್ರತಿಯೊಂದು ಸಣ್ಣ ಕೆಲಸವೂ ಕೂಡ ಅವಳಿಗೆ ಚೆನ್ನಾಗಿ ಕಾಣುತ್ತದೆ. ಅದು ನಿಮ್ಮ ಹಣ ನಿರ್ವಹಣೆ ಆಗಿರಲಿ, ನಿಮ್ಮ ಹಣ ಸಂಪಾದಿಸುವಂತಹ ಕೌಶಲ್ಯವಾಗಿರಲಿ, ಅಥವಾ ಬೇರೆಯವರೊಂದಿಗೆ ಮಾತನಾಡುವ ಮತ್ತು ವರ್ತಿಸುವಂತಹ ಬುದ್ಧಿವಂತಿಕೆ ಆಗಿರಲಿ. ಒಟ್ಟಾರೆಯಾಗಿ ಅವರು ನಿಮ್ಮ ಮನಸ್ಥಿತಿಯನ್ನು ಇಷ್ಟಪಡ್ತಾರೆ. ಅವರು ಶಾಶ್ವತವಾಗಿ ನಿಮ್ಮನ್ನು ಗಮನಿಸ್ತಿದ್ದಾಳೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮಲ್ಲಿರುವ ಧೈರ್ಯ ಅವಳಿಗೆ ಇಷ್ಟವಾಗುತ್ತದೆ. ನೀವು ಮಾಡುವ ಪ್ರತಿಯೊಂದು ನಡೆ ನುಡಿ ಸಹ ಅವಳು ಆಕರ್ಷಿತರಾಗಿದ್ದಾಳೆ. ನಿಮ್ಮನ್ನು ಗಮನಿಸ್ತಲೇ ಇರೋದ್ರಿಂದ ರಹಸ್ಯವಾಗಿ ನಿಮ್ಮನ್ನು ಇಷ್ಟಪಡ್ತಿದ್ದಾಳೆ. ನಿಮ್ಮ ಮುಂದೆ ಬಂದು ಹೇಳುವಂತಹ ಧೈರ್ಯ ಅವಳಿಗೆ ಇಲ್ಲ. ನಿಮ್ಮ ಜಾತಕದ ಪ್ರಕಾರ ಒಬ್ಬ ಮಹಿಳೆ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡ್ತಿದ್ದಾಳೆ. ಅದು ನಿಮ್ಮ ಜಾತಕದಲ್ಲಿದೆ ಎಂದು ಹೇಳಲಾಗ್ತಿದೆ. ಅದಲ್ಲದೆ ಈ ರಾಶಿಯವರು ಧರಿಸಿರುವಂತಹ ಬಟ್ಟೆಗಳ ರೀತಿಯಲ್ಲಾಗಿರ್ಬೋದು ಅಥವಾ ಧರಿಸುವಂತಹ ಪ್ರತಿಯೊಂದು ಪರ್ಫೆಕ್ಟ್ ಆಗಿರಬೇಕು ಅಂತ ಇಷ್ಟಪಡ್ತೀರಾ. ಅದೇ ರೀತಿ ನಿಪುಣರಾಗಿರ್ತೀರಾ. ನಿಮ್ಮ ಮೈ ಬಣ್ಣಕ್ಕೆ ಸರಿ ಹೊಂದುವಂತಹ ಬಟ್ಟೆಗಳನ್ನು ಚೂಸ್ ಮಾಡ್ತೀರಾ. ಕೇಶ ವಿನ್ಯಾಸ ಕೂಡ ಅದ್ಭುತವಾಗಿರುತ್ತೆ. ನಿಮ್ಮ ಇರುವಂತಹ ಹೇರ್ ಸ್ಟೈಲ್, ಬಿಹೇವಿಯರ್ ಅಥವಾ ಎಲ್ಲ ರೀತಿಯ ಒಂದು ಮಾನಸಿಕ ವ್ಯಕ್ತಿತ್ವ ಚೆನ್ನಾಗಿ ಕಾಣಬೇಕಂತ ಬಯಸೋದ್ರಿಂದ ಬೇಗ ನಿಮ್ಮ ಕಡೆಗೆ ಮಹಿಳೆಯರು ಆಕರ್ಷಿತರಾಗ್ತಾರೆ. ಅದರಲ್ಲೂ ಕೂಡ ಈ ಒಂದು ಮಹಿಳೆ ನಿಮ್ಮನ್ನು ಜೀವನ ಪೂರ್ತಿ ಜೊತೆಗೆ ಇರೋಕೆ ಬಯಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ತಪ್ಪಿದ್ರೂ ಕೂಡ ಅದು ಅವರಿಗೆ ಒಳ್ಳೆಯ ರೀತಿ ಕಾಣುತ್ತದೆ. ಈ ಮಹಿಳೆ ನಿಮ್ಮನ್ನ ಪ್ರೀತಿಯನ್ನ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಮಹಿಳೆ ನಿಮ್ಮನ್ನ ಪ್ರೀತಿಸುತ್ತಾಳೆ, ಅದೇ ರೀತಿ ನಿಮ್ಮನ್ನ ಮೆಚ್ಚಿಕೊಳ್ತಾ ಇದ್ದಾಳೆ. ನಿಮ್ಮ ಜೊತೆ ಜೀವನ ಪೂರ್ತಿ ಇರಲು ಬಯಸ್ತಾ ಇದ್ದಾರೆ. ಆ ವ್ಯಕ್ತಿಯನ್ನ ನೀವು ದ್ವೇಷ ಮಾಡಬೇಡಿ. ಏಕೆಂದರೆ ಒಬ್ಬ ವ್ಯಕ್ತಿಯನ್ನ ದ್ವೇಷಿಸೋಕು ಕಾರಣವಿರೋಲ್ಲ, ಪ್ರೀತಿಸೋಕು ಕಾರಣ ಇರೋದಿಲ್ಲ.
ಅಂದರೆ ಅವರು ನಿಮಗೆ ಯಾವುದೇ ರೀತಿಯಲ್ಲಾದರೂ ಕಾರಣವಿಲ್ಲದೆ ಮಾತನಾಡುವಂತಹ ಪ್ರಯತ್ನ ಮಾಡ್ಬೋದು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ಬೋದು, ಪದೇ ಪದೇ ಕಾಲ್ ಮಾಡೋದಾಗಿರ್ಬೋದು, ನಿಮ್ಮ ಜೊತೆ ಹೆಚ್ಚು ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡ್ಬೋದು. ಇದೆಲ್ಲವೂ ಕೂಡ ಆ ಮಹಿಳೆ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಎನ್ನುವುದರ ಅರ್ಥವಾಗಿರುತ್ತದೆ. ಅದರ ಆಧಾರದ ಮೇಲೆ ಆ ಮಹಿಳೆ ನಿಮ್ಮನ್ನು ಇಷ್ಟಪಡ್ತಿದ್ದಾಳೆ ಎಂದು ಹೇಳಬಹುದು. ಕೆಲವರು ಮಾತನಾಡುತ್ತಾರೆ, ಫೋನಲ್ಲೂ ಸಹ ಅವಳು ನಿಮಗೆ ಹೆಚ್ಚು ಹೇಳೋದಕ್ಕಿಂತ ಜಾಸ್ತಿ ಮಾತನಾಡ್ತಾಳೆ, ಜಾಸ್ತಿ ಸಲಹೆ ನೀಡ್ತಾಳೆ. ನೀವು ಕಿರಿಕಿರಿಗೊಂಡಾಗಲೂ ಅವಳು ನಿಮಗೆ ಪ್ರತಿ ಬಾರಿ ಸಮಾಧಾನ ಮಾಡ್ತಾಳೆ, ನಿಮ್ಮನ್ನು ಸ್ವಾಗತಿಸುತ್ತಾಳೆ ಮತ್ತು ಗೌರವ ಕೊಡ್ತಾಳೆ. ಹಾಗೆ ಇದೆಲ್ಲವೂ ಸಂಭವಿಸುವಂತಹ ವಿಷಯವಾಗಿರುತ್ತದೆ. ಅಂತಹ ಸಮಯದಲ್ಲಿ ಇನ್ನೂ ಕೂಡ ಮೇಷರಾಶಿಯವರ ಪುರುಷರು ಮದುವೆ ಆಗಿಲ್ಲ ಅಂದರೆ ಈ ಒಂದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಇಷ್ಟಪಟ್ಟು ಮದುವೆ ಆಗ್ಬೋದು. ಇದರಿಂದ ನಿಮ್ಮ ಜೀವನ ಕೂಡ ಅದ್ಭುತವಾಗಿರುತ್ತೆ. ನೀವು ಮಾಡುವ ಪ್ರತಿಯೊಂದು ಕೆಲಸ ಕೂಡ ಅವಳಿಗೆ ತುಂಬ ಇಷ್ಟವಾಗುತ್ತೆ. ಆದ್ದರಿಂದ ಅವಳು ನಿಮಗೆ ಅತ್ಯಂತ ಹೆಚ್ಚಿನ ಸಲಹೆಯನ್ನು ನೀಡ್ತಾ ಬರ್ತಾಳೆ. ಅವಳು ನಿಮಗೆ ಶಕ್ತಿಯಾಗಿ ನೀಡುತ್ತಾಳೆ. ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂತಹ ಒಂದು ವಿಶೇಷವಾದ ಒಂದು ತಾಯಿಯ ರೀತಿಯಲ್ಲಿ ನಿಮಗೆ ಉತ್ತಮ ಸಂಬಂಧವನ್ನು ಗಳಿಸಿಕೊಳ್ತಾರೆ. ಒಟ್ಟಾರೆ ಏಕೆಂದರೆ ಅಂತಹ ಗುಣಗಳು ಅವರಲ್ಲಿ ಕಂಡು ಬಂದಾಗ, ಅವರು ಹೊರಗಡೆ ತಿಳಿಯದಾಗ, ನಿಮ್ಮನ್ನು ನೋಡಿದಾಗ ಅವರು ಆಶ್ಚರ್ಯಚಕಿತರಾಗಿ ದೂರ ಹೋಗೋಕ್ಕೆ ಪ್ರಯತ್ನ ಮಾಡ್ಬೋದು. ಸ್ವತಂತ್ರವಾಗಿ ತಮ್ಮ ಮೆಚ್ಚುಗೆಯನ್ನು ಹೇಳಿಕೊಳ್ಳೋಕೆ ಭಯ ಪಡಬಹುದು. ನೀವು ಅವರೊಂದಿಗೆ ಮಾತನಾಡಿದ್ದೀರಾ, ಆದರೂ ಕೂಡ ನಿಮಗೆ ಆ ಮಹಿಳೆಯ ಬಗ್ಗೆ ಹೆಚ್ಚು ಕಾಳಜಿ ಇಲ್ಲದೆ ಇರಬಹುದು. ಕೆಲವೊಮ್ಮೆ ನೀವು ಅವರನ್ನು ನೋಡಿದಾಗ ನಿಮ್ಮ ಕೆಲಸ ನೀವು ಮಾಡಿ ಎಂದು ಗದರಬಹುದು, ಅಥವಾ ನಿಮಗೆ ಅವರ ಬಗ್ಗೆ ಗೌರವ ಇಲ್ಲದೆ ಹೋಗ್ಬೋದು. ಆದರೂ ಕೂಡ ಆ ಮಹಿಳೆ ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಾ ಇರೋದ್ರಿಂದ ನೀವು ಖಂಡಿತವಾಗಿ ಆ ಮಹಿಳೆಯನ್ನು ದೂರದಿಂದ ಅರ್ಥ ಮಾಡಿಕೊಳ್ಬಹುದು. ನಿಮಗೂ ಕೂಡ ಆ ಮಹಿಳೆಯ ಜೊತೆ ಮದುವೆ ಆದರೆ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಏಕೆಂದರೆ ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಹೆಚ್ಚು ಪ್ರೀತಿಸುವ ಜನರನ್ನು ಹುಡುಕೋದು ನಿಜಕ್ಕೂ ಒಂದು ಆಶೀರ್ವಾದ. ನೀವಿಬ್ಬರೂ ಮದುವೆ ಆಗಿಲ್ಲದಿದ್ದರೆ ಆ ಮಹಿಳೆಯೊಂದಿಗೆ ನಿಮ್ಮ ಜೀವನ ತುಂಬ ಸಂತೋಷವಾಗಿರುತ್ತದೆ. ನೀವು ಅಕಸ್ಮಾತ್ ಮದುವೆ ಆಗಿದ್ದರೆ ನೀವು ಬಯಸಿದಷ್ಟು ಕಾಲ ಆ ಮಹಿಳೆಯೊಂದಿಗೆ ಸಂಪರ್ಕದಲ್ಲಿ ಇರ್ಬೋದು. ಅಂದರೆ ಸ್ನೇಹಿತೆಯ ಥರ ಅವರಿಗೆ ಗೈಡೆನ್ಸನ್ನು ಕೊಡ್ಬೋದು. ಒಳ್ಳೆಯ ಒಂದು ಕುಟುಂಬದ ಸಂಗಾತಿಯಾಗಿರಬಹುದು. ಒಟ್ಟಾರೆ ನೀವು ಆ ಮಹಿಳೆಯೊಂದಿಗೆ ಜಾಸ್ತಿ ಮಾತನಾಡುವುದನ್ನು ತಪ್ಪಿಸಬೇಕಾಗುತ್ತೆ, ಅಥವಾ ಅವರಿಗೆ ನೀವು ಬುದ್ಧಿಯನ್ನು ಹೇಳಬೇಕಾಗುತ್ತೆ. ಇಲ್ಲದಿದ್ದರೆ ಮೇಷರಾಶಿಯವರ ಮನೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಬರ್ಬೋದು. ಆದ್ದರಿಂದ ನಿಮ್ಮ ಕೆಲಸವನ್ನು ನೀವು ಗೌರವಿಸಿ. ನಿಮಗೆ ಯಾರಿಗೂ ಮದುವೆ ಆಗಿಲ್ಲದಿದ್ದರೆ ಆ ಒಂದು ಮಹಿಳೆಯನ್ನು ಕಂಡುಹಿಡಿದು ಆ ಮಹಿಳೆಯ ಜೊತೆ ಸಂಪೂರ್ಣವಾಗಿ ಮದುವೆ ಆಗಿ ವಿಶೇಷವಾದ ಜೀವನವನ್ನು ನಡೆಸೋದು ಅದ್ಭುತವಾಗಿರುತ್ತೆ. ನೀವು ಬಹಳಷ್ಟು ತೊಂದರೆಗಳನ್ನು ಆಲ್ರೆಡಿ ಎದುರಿಸಿರೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳು, ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ಸಮಯ ಇದಾಗಿದೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಒಳ್ಳೆಯತನ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡುತ್ತೆ. ನಿಮಗೆ ಕುಟುಂಬವಿಲ್ಲದಿದ್ದಾಗ ಆ ಒಂದು ಮಹಿಳೆ ನಿಮಗೆ ಕುಟುಂಬವಾಗಿ ನಿಲ್ತಾಳೆ. ಅಕಸ್ಮಾತ್ ನಿಮಗೆ ಕುಟುಂಬವಿದ್ದು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಮದುವೆ ಆಗಿದ್ದು ಮಕ್ಕಳಿದ್ರೂ ಕೂಡ ಆ ಒಂದು ಮಹಿಳೆ ಅರ್ಥ ಮಾಡಿಕೊಂಡು ದೂರ ಹೋಗುವಷ್ಟು ಬುದ್ಧಿವಂತಿಕೆ ಅವಳಿಗೆ ಇರುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಬಂದರೂ ಕೂಡ ಅವರೊಂದಿಗೆ ತಾಯಿಯಂತೆ ಮೃದುವಾದ ಬುದ್ಧಿವಂತಿಕೆಯಿಂದ ತಿಳಿಸಿ ಹೇಳಿದಾಗ ಎಲ್ಲವೂ ಕೂಡ ಸರಿ ಹೊಂದುವ ಸಾಧ್ಯತೆ ಇರುತ್ತೆ. ಅದು ಏನೇ ಆಗಿರಲಿ ಕೂಡ ಎಸ್ ಅಕ್ಷರದ ನಂತರದ ಮಹಿಳೆ ನಿಮಗೆ ವಿಶೇಷವಾಗಿ ಒಂದು ಶಕ್ತಿ, ಸಾಮರ್ಥ್ಯ, ಧೈರ್ಯವನ್ನು ಕೊಡುವಂತಹ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇವರನ್ನು ನೀವು ಮದುವೆಯಾಗುವ ಮೂಲಕ ಲಕ್ಷ್ಮೀ ದೇವಿಯ ಆರಾಧನೆಗೆ ಕೂಡ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಾ. ನೀವು ಆರ್ಥಿಕವಾಗಿ ಉತ್ತಮವಾಗಿ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಕಂಡುಕೊಳ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ಕನಕದಾರ ಸ್ತೋತ್ರವನ್ನು ಓದೋದು ಬಹಳಷ್ಟು ಒಳ್ಳೆಯದಾಗುತ್ತೆ. ಕಲ್ಲುಪ್ಪು ಮತ್ತು ಮೆಣಸಿನಕಾಯಿಯಿಂದ ದೃಷ್ಟಿ ತೆಗೆದುಕೊಳ್ಳುವ ಮೂಲಕ ದುಷ್ಟಶಕ್ತಿಯ ಪರಿಣಾಮವನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಬಹುದು. ಈ ಒಂದು ಮೇಷರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.